ಮುಹೂರ್ತ ಇರದೆ ಹತ್ರ ಬರಬಾರ್ದು ಅಂತ ನೀವು ಜೈ ನಿತ್ಯಾಗೆ ಹೇಳಿದ್ರಲ್ಲ, ಅದೇ ನೀವು ನನಗೆ ಮಾಡಿರೋ ಹೆಲ್ಪ್. ಅದು ಹೆಲ್ಪ್ ಹೇಗಾಗುತ್ತೆ? ಕೆಟ್ಟದಲ್ವಾ? ಅವರನ್ನ ದೂರ ಮಾಡೋಕಲ್ವಾ ನಾವು ಬಂದಿದ್ದು. ಅವರು ಇನ್ನೂ ಸ್ವಲ್ಪ ದಿನ ಸೇರದೆ ದೂರ ಇರಬೇಕು. ಈ ವಿಷಯನ ಅವ್ರಿಗೆ ಹೇಗೆ ಹೇಳೋದು ಅಂತ ಗೊತ್ತಾಗದೆ ನಾನೇ ಒದ್ದಾಡ್ತಿದ್ದೆ. ಒಬ್ಳೆ ಅವ್ರನ್ನ ಕಾಯೋಕ್ಕಾಗದೆ ತುಂಬ ಕಷ್ಟಪಡ್ತಿದ್ದೆ. ದೇವರೇ ಕಳಿಸಿರೋ ಹಾಗೆ ನೀವು ಬಂದ್ರಿ. ಜೈ ನಿಮ್ಮ ಅಳಿಯ ಆಗಿರೋದ್ರಿಂದ ನನಗಿಂತ ಜಾಸ್ತಿ ಸಲಿಗೆ ನಿಮಗೆ ಇರುತ್ತೆ. ನೀವು ಹೇಳಿದ್ರೆ ಖಂಡಿತ ಕೇಳ್ತಾನೆ. ಅವರನ್ನು ದೂರ ಇಡೋ ಕರ್ತವ್ಯ ಇನ್ನು ಮುಂದೆ ನಿಮ್ಮದೇ. ಒಂದೇ ಒಂದು ನಿಮಿಷ ರೀ, ಈಗ ವಾಪಸ್ ಬರ್ತೀವಿ. ಇಲ್ಲೇ ರೀ, ಬರ್ತೀವಿ. ರೊಟ್ಟಿ ಜಾರಿ ತುಪ್ಪಕ್ಕೆ ಬೆಳೆದು ಅಂದ್ರೆ ಇದೇ ರೀ. ಹೌದು ಚಂದ್ರಿಕಾ, ಕಳ್ಳನ ಕೈಗೆ ಕ್ಯೂ ಕೊಡುವುದಂದ್ರೆ ಇದೆ. ಜೈನ ನಿತ್ಯನ ದೂರ ಮಾಡ್ಬೇಕು ಅಂತ ನಾವು ಬಂದ್ರೆ ಇವಳು ಆ ಕೆಲಸ ಮಾಡು ಅಂತಿದ್ದಾಳೆ. ಓ, ಹಸು ಕಾಯ್ಬೇಕು ಅಂತ ಕಾವಲಿಗೆ ಹುಳಿನೇ ಬಿಟ್ಟಿದ್ದಾರೆ. ತಿಂದ್ರಾಯ್ತು, ಜೈನ ನಿತ್ಯನ ದೂರ ಮಾಡಿಬಿಡೋಣ. ರೂಪಾ ಅವ್ರೆ, ಆಗ್ಲೇ ನನಗ್ ಸರಿಯಾಗಿ ಕೇಳಿಸ್ಲಿಲ್ಲ. ಈಗ ಇನ್ನೊಂದ್ಸತಿ ಹೇಳ್ತೀರಾ? ಅದೇ ಚಂದ್ರಿಕಾ, ಮುಹೂರ್ತ ಇಡೋಕ್ ಮುಂಚೆ ಅವರು ಅವಸರ ಮಾಡ್ತಿದ್ದಾರೆ. ಅದು ಸರಿಯಲ್ಲ ಅಲ್ವಾ? ನೀವೇ ಅವ್ರಿಗೆ ಹೇಳಿ ತಡಿಬೇಕು. ಹೌದು ಹೌದು, ಅವರಿಗೆ ಯಾವಾಗ ಶೋಭನಕ್ಕೆ ಮುಹೂರ್ತ ಇಟ್ರೋ ಏನೋ ಒಂದು ಸಮಸ್ಯೆ ಆಗ್ತಿದೆ. ಒಳ್ಳೆ ಮುಹೂರ್ತ ಸಿಗೋವರೆಗೂ ಅವರನ್ನ ದೂರ ದೂರ ಇಡೋದು ಅವರಿಗೂ ನಮಗೂ ಒಳ್ಳೇದು. ಅದಕ್ಕೆ ಆ ಜವಾಬ್ದಾರಿನ ನಿಮಗ್ ಕೊಡ್ತಾ ಇದ್ದೀನಿ. ನೀವಾದ್ರೆ ಅವ್ರನ್ನ ತಡಿಬಹುದು. ಆ ವಿಷಯನ ನೀವು ಬಿಟ್ಬಿಡಿ. ಇನ್ನು ನೀವು ಅದ್ರ ಭಾರ ಇಳಿಸಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಹಾ ನೋಡಿ, ಅವರು ಸೇರೋದಿರ್ಲಿ, ಒಬ್ರ ನೆರಳು ಇನ್ನೊಬ್ರ ಮೇಲೆ ಬೀಳ್ದ ಹಾಗೆ ಕಾವಲ್ ಕಾಯ್ತೀವಿ. ಇಬ್ರ ಮಧ್ಯ ಚೈನಾ ವಾಲ್ ಹಾಗೆ ಅಡ್ಡ ನಿಲ್ತೀವಿ. ಅದೇನ್ ನನಗೂ ಬೇಕಾಗಿರೋದು. ಅದೇ ನಮಗೂ ಬೇಕು. 3 ಜನನೂ ಸೇರ್ಕೊಂಡು ಅವ್ರ ಫಸ್ಟ್ ನೈಟ್ ತಡಿಯೋಕೆ ಟ್ರೈ ಮಾಡ್ತಿದ್ದೀರಾ? ಅದ್ ಹೇಗ್ ನಿಲ್ಲಿಸ್ತಿರೋ ನಾನು ನೋಡ್ತೀನಿ. ಹಿಂದೆ ನಿಮಗ್ ಹೇಳಿದ್ದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ. ಅಯ್ಯೋ, ನೀವ್ ಅದನ್ನ ಹೇಳ್ಬೇಕಾ? ಅದೆಲ್ಲ ನಾವ್ ಯಾವಾಗ್ಲೂ ಮರ್ತ್ಬಿಟ್ವಿ. ಇದನ್ನ ನಿಮ್ ಸ್ವಂತ ಮನೆ ಅನ್ಕೊಳ್ಳಿ. ಆಲ್ರೆಡಿ ಅನ್ಕೊಂಡಾಯ್ತು. ಜೈ ನಿತ್ಯ ನಿಮ್ ಅಳಿಯ ಮಗಳು ಅಂದ್ಕೊಂಡು ಅವ್ರ ಒಳ್ಳೇದಕ್ಕೆ ಈ ಕೆಲ್ಸನ್ ಮಾಡ್ಕೊಡ್ತೀರಾ? ಅದಕ್ಕೆ ಅಲ್ವಾ ನಾವು ಬಂದಿದ್ದು. ಅದೇನಮ್ಮ, ನೀವು ಹೇಳಿದ ಹಾಗೆ ದೇವ್ರೇ ಕಳ್ಸೋ ಹಾಗೆ ಬಂದಿದ್ದೀವಿ. ಸರಿ, ಬನ್ನಿ ಒಳಗ್ ಹೋಗೋಣ. ಬನ್ನಿ. ಮಾಮ್, ಎಲೆಕ್ಷನ್ ಟೈಮಲ್ಲಿ ಆಗ್ದಿರೋ ಪಾರ್ಟಿಗಳು ಸೇರಿ ಪ್ಲಾನ್ ಮಾಡೋ ಹಾಗೆ ನಮ್ಮ ಶತ್ರುಗಳ ಜೊತೆ ಸೇರ್ಕೊಳ್ತೀಯಾ? ನೋಡ್ಕೋತೀನಿ, ನಿಮ್ 3 ಜನನು ನೋಡ್ಕೋತೀನಿ. ಹಲೋ, ಯಾರು? ನಾನೇ ಮೇಡಮ್, ಲ್ಯಾಬ್ ಇನ್ಚಾರ್ಜ್. ಹಾಸ್ಪಿಟಲ್ನಿಂದ ಮಾತಾಡ್ತಾ ಇದ್ದೀನಿ. ಹಾ, ಹೇಳಿ. ನೀವು DNA ಟೆಸ್ಟ್ಗೋಸ್ಕರ ಸ್ಯಾಂಪಲ್ ಕೊಟ್ಟಿದ್ರಲ್ಲ? ಹೌದು, ರಿಪೋರ್ಟ್ ಬಂದಾಯ್ತಾ? ಬಂದಿದೆ ಮೇಡಮ್. ನೀವು ಹಾಸ್ಪಿಟಲ್ಗೆ ಬಂದು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಈಗಲೇ ಬರ್ತೀನಿ. ಓಕೆ ಮೇಡಮ್. ಎಸ್, ಆ ರಿಪೋರ್ಟಲ್ಲಿರೋ ರಿಸಲ್ಟ್ ನೋಡಿದ್ರೆ ಗಂಗಾ ಗುಟ್ಟು, ತುಳಸಿ ಗುಟ್ಟು, ಮಾಮ್ ಗುಟ್ಟು ಗೊತ್ತಾಗತ್ತೆ. ಇವತ್ತು ಸತ್ಯ ಏನೋ ಗೊತ್ತಾಗತ್ತೆ.
ಕೂತ್ಕೊಳ್ಳಿ ಮೇಡಮ್. ವಾಟ್ ಡಾಕ್ಟರ್, ರಿಸಲ್ಟ್ ನೆಗೆಟಿವ್ ಅಂತ ಬಂದಿದೆ. ಎಸ್ ಮೇಡಮ್, ಅವ್ರ DNA ಮ್ಯಾಚ್ ಆಗ್ತಿಲ್ಲ. ನೀವು ಕರೆಕ್ಟಾಗಿ ಚೆಕ್ ಮಾಡಿದ್ರಾ? ಒಂದಲ್ಲ 2 ಸಲ ಟೆಸ್ಟ್ ಮಾಡಿದ್ದೀವಿ. ಹೋಗ್ಲಿ, ಅವರಿಬ್ರು ಬೋನ್ ಮ್ಯಾರೋ ಏನಾದರೂ ತರಿಸೋದಾ? ಬೇಕಾಗಿಲ್ಲ ಮೇಡಮ್, ಕನ್ಫರ್ಮ್ ಆಗಿ ಅವರು ತಾಯಿ ಮಗಳಲ್ಲ. ಮತ್ತೆ ಗಂಗಾ ಜೊತೆ ಮಾಮ್ ಯಾಕೆ ಅಷ್ಟು ಅಫೆಕ್ಷನೇಟ್ ಆಗಿದ್ದಾಳೆ? ಯಾಕೆ ಸ್ವಂತ ಮಗಳ ಹಾಗೆ ನೋಡ್ಕೋತಾಳೆ? ಅಂದ್ರೆ ಗಂಗಾ ಏನಾದರೂ ಮ್ಯಾಜಿಕ್ ಮಾಡಿದಾಳಾ? ಮಾಮ್ನ ತನ್ನ ಬಲೆಯಲ್ಲಿ ಬೀಳಿಸ್ಕೊಂಡಿದ್ದಾಳ? ಹಾಗೆ ಆಗಿರುತ್ತೆ. ಹೇಗೋ ಅವಳೊಬ್ಳು ದೊಡ್ಡ ಕಿಲಾಡಿ ಅಲ್ವಾ, ಯಾರನ್ನೇ ಆದ್ರೂ ತನ್ನ ಕಡೆ ಮಾಡ್ಕೋತಾಳೆ. ಅಂದ್ರೆ ಮಾಮ್ ತಪ್ಪೇನೂ ಇಲ್ಲ, ತಪ್ಪೆಲ್ಲ ಗಂಗಾದೆ. ಅವಳಿಗೆ ಬುದ್ಧಿ ಕಲಿಸ್ಬೇಕು. ಜೈ ಜೊತೆ 3 ರಾತ್ರಿ ಮುಗಿಸಿ ಗಂಗಾ ಕತೆ ಮುಗಿಸ್ಬೇಕು. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನೀವು 3 ಪ್ರಾಣನ ಕಾಪಾಡಿದ್ರಿ. ನಿತ್ಯಾಕ್ಕೆ ಫೇಕ್ ಫೈಲ್ ಕೊಟ್ಟು ನಮ್ಮನ್ನ ಕಾಪಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಒರಿಜಿನಲ್ ಫೈಲ್ ಕೊಡ್ತೀರಾ? ಶೂರ್. ನಿಮ್ಮ ಚೆಕ್. ಥ್ಯಾಂಕ್ ಯು ಮೇಡಮ್. ಯು ವೆಲ್ಕಮ್. ಏನಾಯ್ತಮ್ಮ? ಇದೇನು ಗೊತ್ತಾ ತುಳಸಿ, ಗಂಗಾ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು ಅಂತ ಹೇಳು ಸಾಕ್ಷಿ. ಆ ಭಗವಂತ ಬರ್ತಿರೋ ನಮ್ಮ ಹಣೆ ಬರ. ಗಂಗಾ ನಿಮ್ ಮಗಳು ಅಂತ ಗೊತ್ತಾಗಿ ನೀವೇ ಎಷ್ಟು ಸಂತೋಷ ಪಡ್ತಿದ್ದೀರಾ ಅಂದ್ರೆ, ನೀವೇ ಅವಳ ತಾಯಿ ಅಂತ ಗೊತ್ತಾದ ದಿನ ಗಂಗಾ ಇನ್ನೆಷ್ಟು ಸಂತೋಷ ಪಡ್ಬೋದಮ್ಮ. ಆ ದಿನ ಬೇಗ ಬರ್ಲಿ ಅಂತ ಬೇಡ್ಕೋತೀನಿ ತುಳಸಿ. ಗಂಗಾ 100 ಕಾಲ ನನ್ನ ಮಗಳಾಗಿ ಬದುಕಲಿ ಅಂತ ಆ ದೇವ್ರನ್ನ ದಿನ ಬೇಡ್ಕೋತೀನಿ. ನಿತ್ಯದಿಂದ ಯಾವ ಸಮಸ್ಯೆನೂ ಬರಬಾರ್ದು ಅಂತ ಆಸೆ ಪಡ್ತೀನಿ. ನಿಮ್ಮ ಆಸೆ ಖಂಡಿತವಾಗ್ಲೂ ನೆರವೇರುತ್ತಮ್ಮ. ಒಂದು ಸಲ ನಿಮ್ಮನ್ನು ದೂರ ಮಾಡಿದ್ದ ದೇವರು ಮತ್ತೆ ಆ ತಪ್ಪು ಮಾಡಲ್ಲ. ಗಂಗಾ ಅಂತ ಒಳ್ಳೆ ಹುಡುಗಿಗೆ ಅವನು ಅನ್ಯಾಯ ಮಾಡಲ್ಲ. ಅದೇ ನನ್ನ ಆಸೆ ತುಳಸಿ. ಹೌದು, ಚಿಕ್ಕವಳಿದ್ದಾಗ ಗಂಗಾ ಹೇಗಿದ್ಲು? ಗಲಾಟೆ ಮಾಡ್ತಿದ್ಲಾ ಇಲ್ಲ ಸುಮ್ಮನೆ ಇರ್ತಿದ್ಲಾ? ಸುಮ್ಮನಿರ್ತಿದ್ಲ? ಏನ್ ಹೇಳಿದ್ರಮ್ಮ ನೀವು? ಚಿಕ್ಕ ವಯಸ್ಸಲ್ಲಿ ಗಂಗಾ ಪಟಾಕಿ. ಹೌದಮ್ಮ, ದೊಡ್ಡೋಳಾದ್ಮೇಲೂ ಅವಳ ತುಂಟತನ ಕಮ್ಮಿ ಆಗ್ಲಿಲ್ಲ. ನದಿ, ತೆಂಗಿನ ತೋಟ, ಗದ್ದೆ, ಹೊಲ, ದೇವಸ್ಥಾನ, ಮನುಷ್ಯರು ಎಲ್ರೂ ಗಂಗನ್ ತುಂಟಾಟ ನೋಡಿ ಖುಷಿ ಪಡ್ತಿದ್ರು. ಈ ಫೈಲ್ ನಿನ್ನ ಹತ್ರ ಇರಲಿ. ಇಷ್ಟು ವರ್ಷ ಗಂಗಾನ ಕಾಪಾಡಿದ ಹಾಗೆ, ಗಂಗಾ ಜನ್ಮ ರಹಸ್ಯನ್ ಕೂಡ ಯಾರ ಕಣ್ಗೂ ಬೀಳ್ದ ಹಾಗೆ ಹುಷಾರಾಗಿ ಮುಚ್ಚಿಡು. ತಗೋ, ಬಾ ಹೋಗೋಣ.
ಇಲ್ಲಿ ನೋಡಿ ಅಡ್ಗೆ ಮಾಡೋರೆ. ರಾತ್ರಿಗೆ ಚಿಕನ್ ಪಲಾವು, ಚಿಕನ್ ಪಕೋಡ, ಚಿಕನ್ 65 ಮಾಡಿ. ಓಕೆ ಮೇಡಮ್. ಕರ್ಡ್ ರೈಸ್ ಕೂಡ ಮಾಡಿ, ಅದ್ರ ಜೊತೆಗೆ ಸ್ವೀಟ್ಸ್ ಕೂಡ ಇರ್ಲಿ. ಫಿಶ್, ಪ್ರಾನ್ಸ್, ಮಟನ್ ಎಲ್ಲ ಮಾಡಿ. ಟೇಸ್ಟ್ ಚೆನ್ನಾಗಿರ್ಬೇಕು. ಹಾ, ಶುರು ಮಾಡಿ. ಓಕೆ ಮೇಡಮ್. ಏನ್ ಚಿಕ್ಕಮ್ಮ ಅಷ್ಟು ವೆರೈಟಿ ಹೇಳಿದ್ರಿ? ಅವ್ರು ಯಾವಾಗ ಮಾಡ್ತಾರೆ? ಅಷ್ಟು ಜನ ಇದಾರಲ್ಲ, ಅವ್ರು ಹೇಗಾದ್ರೂ ಮಾಡ್ತಾರ ಬಿಡು. ಅವ್ರು ಮಾಡಿದ್ರು ನಾವ್ ತಿನ್ಬೇಕಲ್ಲ. ಆಗೋ ಅಷ್ಟು ತಿನ್ನೋದು, ಆಗದೆ ಇದ್ರೆ ಬಿಟ್ಬಿಡೋದು. ಇಲ್ಲೋಡು, ಈ ಕೆಲ್ಸದವ್ರನ್ನ ಹಾಗೆ ನೋಡ್ಕೋಬೇಕು, ಪ್ರೀತಿ ತೋರಿಸ್ಬಾರ್ದು. ಹಾ, ಆಗಲ್ಲ, ಇಲ್ಲಿ ನಿಮ್ ಅತ್ತೆ ಇದ್ದಾರೆ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಏನ್ ಹೇಳಿಯ? ಗಾಳಿಲಿ ಸಿಗ್ನಲ್ ಮಾಡ್ತೀಯಾ? ಸೊಳ್ಳೆ ಮಾವ, ಸೊಳ್ಳೆ ಹೊಡಿತಿದ್ದೆ. ಅಯ್ಯೋ, ಖಾಲಿಯಾಗಿರೋ ಬದಲು ಕೆಳಗಡೆ ಬಂದ್ರೆ ನಾವಿಬ್ರು ಏನಾದ್ರೂ ಆಟ ಆಡ್ಬೋದಲ್ಲ? ನನ್ ಜೊತೆನೆ ಆಟ ಆಡ್ಬೇಕಾ? ಮಾಡ್ತೀನಿ. ಮಾವ, ನಮ್ಮಿಬ್ರು ರಿಲೇಶನ್ಶಿಪ್ ಏನು? ಸೋದರ ಮಾವ ಸೋದರಡಿಯನ್ ಸಂಬಂಧ. ಅಂದ್ರೆ ಕಂಸಂಗೂ ಕೃಷ್ಣಂಗೂ ಮಧ್ಯೆ ಇದ್ದ ಬಂದದ ಹಾಗ, ಇಲ್ಲ ಕೃಷ್ಣಂಗೂ ಅಭಿಮನ್ಯುಗೂ ಮಧ್ಯೆ ಇದ್ದ ಬಂದದ ಹಾಗ? ಅಯ್ಯೋ, ಕಂಸಂಗೆ ಕೃಷ್ಣಂಗೆ ಬಂದ ಇರ್ಲಿಲ್ಲ, ದ್ವೇಷ ಇತ್ತು. ಕಂಸನ್ನ ಕೃಷ್ಣ ಕೊಂದ್ಬಿಟ್ಟ. ಅದೇ ಕೃಷ್ಣಂಗೂ ಅಭಿಮನ್ಯುಗೂ ಮಧ್ಯ ಫ್ರೆಂಡ್ಲಿ ರಿಲೇಷನ್ ಇತ್ತು. ಕೃಷ್ಣಂಗೂ ಅಭಿಮನ್ಯುಗೂ ಮಧ್ಯ ಇದ್ದ ಫ್ರೆಂಡ್ಲಿ ರಿಲೇಷನ್ ಹಾಗೆ ನಮ್ಮಿಬ್ಬರ ರಿಲೇಷನ್. ಓ, ಅಂದ್ರೆ ನೀವು ಶ್ರೀಕೃಷ್ಣನ್ ಹಾಗೆ ಅಂತಾಯ್ತು. ಕರೆಕ್ಟೇ. ಮತ್ತೆ ಕೃಷ್ಣ ಅಂದ್ರೆ ಸುತ್ತ 16,000 ಗೋಪಿಕರು ಇರ್ತಾರೆ ತಾನೆ. ನೀವೇನು ಯಾವಾಗ್ಲೂ ಅತ್ತೆ ಸೆರೆ ಹಿಡ್ಕೊಂಡು ಸುತ್ತಿರ್ತೀರಾ? ನಾನೆಲ್ಲಿ ತಿರ್ಗೋದು ಹೇಳು? ಅವಳೇ ಯಾವಾಗ್ಲೂ ನನ್ನ ಸೆರಗಲ್ಲಿ ಕಟ್ಕೊಂಡು ತಿರುಗಿಸ್ತಾಳೆ. ಇದೆಲ್ಲ ನಿಮ್ಮಿಬ್ರು ಮಧ್ಯೆ ಸರಿಯಾಗಿ ಕೆಮಿಸ್ಟ್ರಿ ಇಲ್ದೇ ಇರೋದಕ್ಕೆ ಮಾವ. ಮೊದ್ಲೇ ನಮ್ಮ ಮಧ್ಯೆ ಫಿಸಿಕ್ಸೇ ಸರಿ ಇಲ್ಲ ಅಳಿಯ. ಅವಳು ಹಾಗೆ ಬುಲ್ಡೋಸರು, ನಾನು ಹೀಗೆ ರುಬ್ಬೋಕಲ್ಲು. ಅದಕ್ಕೆ ಈ ಕಷ್ಟ. ಡೋಂಟ್ ವರಿ ಮಾವ, ನನ್ನ ಫ್ರೆಂಡ್ ಅಂತ ಹೇಳಿದಕ್ಕೆ ಆ ಪ್ರೀತಿಗೆ ನಿಮ್ಗೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಆಮೇಲೆ ಅತ್ತೆ ನಿಮ್ ಸುತ್ತ ಸುತ್ತುತ್ತಾ ಇರ್ತಾರೆ. ಹಾ, ಹೌದಾ? ಆ ಐಡಿಯಾ ಏನು? ಹೇಳಿ ಜೈ, ಹೇಳು ಬೇಗ. ಹತ್ರ ಬನ್ನಿ. ಹೌದಾ ಜೈ? ಹಾ, ರೆಡಿ. ಚಂದ್ರಿಕಾ, 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 ಚಂದ್ರಿಕಾ. ಚಂದ್ರಿಕಾ, ಚಂದ್ರಿಕಾ. ಹೌ ಇಸ್ ಇಟ್ ಮಾವ? ಸೂಪರ್ ಎಳಿಯ. ಮತ್ತಿನ್ಯಾಕ್ ತಡ ಮಾಡ್ದೆ ರಣರಂಗಕ್ಕೆ ಇಳಿದು ಬಿಡಿ, ವಿಜಯದ್ ವಿಹಾರ ಮಾಡಿ. ಜೈ, ನಿನ್ನ ಅಭಿಮನ್ಯುಗೆ ಹೋಲಿಸಿದ್ದಕ್ಕೆ ನನ್ನ ಕ್ಷಮಿಸು. ನಿನ್ನ ಅತ್ತೆ ಅನ್ನೋ ಪದ್ಮವ್ಯೂಹಕ್ಕೆ ಈ ಮಾವನ್ನ ಅಭಿಮನ್ಯುನ ಕಳಿಸ್ತಿರೋ ಭಗವಾನ್ ಶ್ರೀಕೃಷ್ಣ ನೀನು. ನಮೋ ನಮಃ. ವಿಜಯೋಸ್ತು ವಿಜಯೋಸ್ತು. ಬನ್ನಿ, ನಿಮ್ಮ ಹಿಂದೆ ನಿಂತು ಕಥಾನಾಯಕನಾಗಿ ಕತೆ ನಾನ್ ನಡೆಸ್ತೀನಿ. ಬಾ ಅಳಿಯ, ಬಾ.
ನಿಮಗಿದೆ ಹೋಗಿ. ಚಂದ್ರಿಕಾ, ನಾವಿಬ್ರು ಟೈಮ್ ಪಾಸ್ಗೆ ಒಂದು ಗೇಮ್ ಆಡೋಣವಾ? ಯಾವ ಗೇಮು? ಯಾವ್ದಾದ್ರೇನು, ಬಾ ಆಡೋಣ. ಕೈ ಬಿಡಿ. ಅಯ್ಯೋ, ಮೊದ್ಲು ಗೇಮ್ ಏನು ಅಂತ ಹೇಳಿ. ನೋಡಿದ್ಯಾ ನಿನ್ನ ಅತ್ಯ ಡಾಮಿನೇಷನ್ನು? ಡೋಂಟ್ ಬಿ ಫ್ರಸ್ಟ್ರೇಟೆಡ್ ಮಾವ, ಮತ್ತೆ ಟ್ರೈ ಮಾಡಿ. ಓಕೆ ಚಂದ್ರಿಕಾ, ನೀನು ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಣ್ಣ ಮುಚ್ಚಲ ಆಡೋಣವಾ? ನನ್ಗೆ ಅಷ್ಟೊಂದು ಟೈಮ್ ಇಲ್ಲ. ನಿಮ್ ಕಣ್ಣಿಗೆ ನೀವೇ ಬಟ್ಟೆ ಕಟ್ಕೊಂಡು ಚೆನ್ನಾಗಿ ಆಡ್ಕೊಳ್ಳಿ. ಅಳಿಯ, ನೋಡಿದ್ಯಾ ನಿನ್ನ ಅತ್ತೆ ಎಷ್ಟು ಪೊಗರು ತೋರಿಸ್ತಾಳೆ? ಆ ಪೊಗುರನ್ನ ನೀವೇ ಇಳಿಸ್ಬೇಕು ಮಾವ. ನನ್ಗಾಗಲ್ಲ ಜೈ, ನೀನೇ ಡೀಲ್ ಮಾಡು. ಸರಿ, ಅವಶ್ಯಕತೆ ನನಗಿರೋದಲ್ಲ. ಹಾಗಂದ್ರೆ ಅದೇ ನಿಮಗ್ ಪ್ರಾಮಿಸ್ ಮಾಡಿದ್ನಲ್ಲ. ಏನತ್ತೆ ಮಾವ ಇಷ್ಟೊಂದು ಪ್ರೀತಿಯಿಂದ ಕೇಳ್ತಾರೆ, ನೀವು ಆಡ್ಬೋದಲ್ವಾ? ಇವನೇನು ಯಾವತ್ತೂ ಇಲ್ದೆ ಎನ್ಕರೇಜ್ ಮಾಡ್ತಿದ್ದಾನಲ್ಲ. ಅಂದ್ರೆ ನಮ್ ಕಣ್ಣಿಗೆ ಬಟ್ಟೆ ಕಟ್ಟಿ ನಿತ್ಯನ್ ಜೊತೆ ಸರ್ಸ ಆಡ್ಬೇಕು ಅನ್ಕೊಂಡಿದಾನಾ? ದೊಡ್ಡ ನನಗ್ ಗೊತ್ತಾಗಲ್ವಾ? ನನ್ ಹತ್ರ ಇವ್ನ ಆಟ ನಡೆಯುತ್ತಾ? ಓಕೆ ಜೈ, ಆಡೋಣ. ಆದ್ರೆ ನೀನು ನಿತ್ಯ ಕೂಡ ನಮ್ ಜೊತೆ ಆಡ್ಬೇಕು. ಓಕೆ, ಬಟ್ ಒಂದ್ ಕಂಡೀಷನ್. ನಾನು ಮಾವ ಒಂದ್ ಪಾರ್ಟಿ, ನೀವು ನಿತ್ಯ ಒಂದ್ ಪಾರ್ಟಿ. ಇದ್ರಲ್ಲಿ ಜೋಡಿ ಯಾಕೆ? ಯಾವ್ದಕ್ಕಾದ್ರೂ ಕಾಂಪಿಟೇಷನ್ ಬೇಕಲ್ಲ. ಕ್ರಿಕೆಟ್ ಸ್ಪರ್ಧೆ, ಕಬಡ್ಡಿ ಸ್ಪರ್ಧೆ ತರ ಈ ಸ್ಪರ್ಧೆ ಅಂದ್ಕೊಳ್ಳಿ. ನೋಡೋಣ ನಮ್ ಜೋಡಿ ನಿಮ್ಮನ್ ಹಿಡಿಯುತ್ತೋ, ನಿಮ್ ಜೋಡಿ ನಮ್ಮನ್ ಹಿಡಿಯುತ್ತೋ ಅಂತ. ಇದ್ರಲ್ಲಿ ಏನೋ ಪ್ಲಾನ್ ಇದೆ, ನಂಬಾರ್ದು. ಹಾಗೇನ್ ಬೇಡ ಜೈ, ನಾನು ನಿಮ್ಮ ಅವ ಒಂದ್ ಪಾರ್ಟಿ, ನೀನು ನಿತ್ಯ ಒಂದ್ ಪಾರ್ಟಿ. ಹಾ, ನನಗ್ ಗೊತ್ತತ್ತೆ ನೀವು ಈ ರೂಟಲ್ಲಿ ಬರ್ತೀರಾ ಅಂತ. ಅದಕ್ಕೆ ನಾನೇ ರೂಟ್ ಚೇಂಜ್ ಮಾಡಿದೆ. ನೀವ್ ಹೇಳ್ದಂಗೆ ಅತ್ತೆ, ಟಾಸ್ ಹಾಕಣ್ವಾ? ಹೆಡ್ ಬಿದ್ರೆ ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿ, ಟೇಲ್ ಬಿದ್ರೆ ನಾವು ಕಟ್ಕೋತೀವಿ. ಟಾಸ್ ಹಾಕೋಣ ಮಾವ. ಅಯ್ಯೋ, ನಾವು ಸೋತು ಹೋದ್ವಿ ಚಂದ್ರಿಕಾ. ನಾವೇ ಕಣ್ಣಿಗೆ ಬಟ್ಟೆ ಕಟ್ಕೋಬೇಕು. ಅಳಿಯ, ನಾವು ರೆಡಿ. ವೆರಿ ಗುಡ್. ನೀವಿಬ್ರು ಕೈ ಕೊಡಿಲಿ. ಅತ್ತೆ ಮಾವ, ಗೇಮ್ ಸ್ಟಾರ್ಟ್ಸ್ ನೌ. ಹಿಡಿರಿ. ಜೈ, ಜೈ, ಜೈ. ಅಮ್ಮ ನಿತ್ಯ. ಜೈ. ಸೈಲೆಂಟ್. ಚಂದ್ರಿಕಾ, ನಿತ್ಯ. ಚಂದ್ರಿಕಾ, ಎಲ್ಲಿದೀಯ ನೀನು? ನೀನ್ ನನ್ ಸಿಗಲ್ವಾ? ಚಂದ್ರಿಕಾ, ಚಂದ್ರಿಕಾ. ಜೈ, ಜೈ. ಅಬ್ಬಾ, ನೀವ್ ಹಿಡ್ಕೋಬೇಕಾಗಿದ್ದು ನನ್ನಲ್ಲ, ಅವ್ರನ್ನ. ಅಬ್ಬಬ್ಬಬ್ಬಾ, ಏನ್ರಿ ಅವ್ರು ನೋಡ್ತಾರೆ? ಹೇಗ್ ನೋಡ್ತಾರೆ? ನೋಡ್ಬಾರ್ದು ಅಂತಾನೆ ಅಲ್ವಾ ಅವ್ರ ಕಣ್ಣಿಗೆ ಬಟ್ಟೆ ಕಟ್ಸಿದ್ದು. ಇದೆಲ್ಲ ನಿಮ್ ಪ್ಲಾನಾ? ಎಸ್, ಇವ್ರು ಇಲ್ಲೇ ತಿರುಗ್ತಾ ಇರ್ಲಿ, ನಾವು ಮೇಲ್ ಹೋಗಿ ಹಬ್ಬ ಮಾಡೋಣ. ಬಾ ನಿತ್ಯ.